राज्यात समाज फोडण्याचा प्रयत्न झाला होता, पण तो अयशस्वी ठरला. हिंदू समाजावरच लक्ष केंद्रित करण्यात आले आहे, असे विचारवंत चक्रवर्ती सुलीबेळे यांनी सांगितले. बुधवारी बेळगाव येथे पत्रकारांशी बोलताना त्यांनी सांगितले की कन्हेरी श्रींवर विविध ठिकाणी निर्बंध लावण्याचा प्रयत्न केला गेला. संपूर्ण हिंदू समाज या कृतीचा निषेध करतो. स्वामीजींना वाणी स्वातंत्र्य आणि प्रवास स्वातंत्र्यावर निर्बंध घातले गेले आहेत, हे चुकीचे आहे, असे ते म्हणाले. ಹಿಂದೂ ಅನ್ನುವಂಥ ಈ ಒಂದು ಸಮುದಾಯವನ್ನು ಒಡೆಯುವಂಥ ಒಂದು ಪ್ರಯತ್ನವನ್ನು ಈ ನಾಡಿನಲ್ಲಿ ಏನು ಮಾಡ್ತಿದ್ದಾರೆ ಅದು ಕೆಲವು ದಿನಗಳ ಕಾಲ ಹಿನ್ನಡೆಯನ್ನು ಕಂಡಿತ್ತು. ಆದರೆ ಈಗ ಮತ್ತೊಂದು ರೂಪದಲ್ಲಿ ಅವರು ಮತ್ತೆ ಬಂದಿದ್ದಾರೆ, ಮತ್ತದಕ್ಕೊಂದು ರಾಜಕೀಯ ಸ್ಪರ್ಶ ಕೊಡ್ತಾರೆ. ಧಾರ್ಮಿಕವಾದ ಸಂಗತಿಗಳಲ್ಲಿ ತುಂಬ ರಾಜಕೀಯವಾಗಿರುವಂಥ ಮೂಗು ತೂರಿಸಬಾರದು ಅಂತ ಗೊತ್ತಿದ್ದಾಗ್ಯೂ ಕೂಡ ಅವರು ರಾಜಕೀಯವಾಗಿ ಇದಕ್ಕೆ ಪ್ರಯತ್ನ ಪಡುವಂಥ ಒಂದು ಹಂತವನ್ನು ತಲುಪಿದ್ದಾಗ, ಅದರಲ್ಲೂ ವಿಶೇಷವಾಗಿ ಹಿಂದೂ ಸಮಾಜವನ್ನೇ ಮುಂದಿಟ್ಕೊಂಡು ಟಾರ್ಗೆಟ್ ಮಾಡ್ತಾ ಹಿಂದೂ ಧರ್ಮದ ದೇವರನ್ನು ಅವಹೇಳನ ಮಾಡುವಂಥ ಪ್ರಯತ್ನ ಇದ್ದಾಗ, ಈ ನಾಡಿನಲ್ಲಿ ಮನ್ನಣೆ ಗಳಿಸಿರುವಂಥ, ಈ ನಾಡಿನಲ್ಲಿ ತಮ್ಮದ್ದೇ ಆಗಿರುವಂಥ ಕೃಷಿಯ ಮೂಲಕ ಸಮಾಜದ ಮನೆಗಳಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಮನ ಮಾಡಿಕೊಂಡಿರುವಂಥ ಕಣೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಮಾತಾಡಿರುವಂಥ ಒಂದು ಮಾತನ್ನು ಹಿಡ್ಕೊಂಡು ಅವರು ಯಾವ್ಯಾವ ಊರಿಗೆ ಹೋಗ್ತಾರೋ ಅಲ್ಲೆಲ್ಲ ಗೊಂದಲಗಳನ್ನು ಕ್ರಿಯೇಟ್ ಮಾಡಬಲ್ಲರು, ಅವರ ಕಾರಣಕ್ಕೋಸ್ಕರ ದಂಗೆ ಏಳುವಂಥ ಸಾಧ್ಯತೆ ಇದೆ ಎನ್ನುವಂಥ ಕಾರಣಗಳನ್ನೆಲ್ಲ ಕೊಟ್ಕೊಂಡು ಜಿಲ್ಲಾಶಃ ಅವರ ಪ್ರಯಾಣಕ್ಕೆ ನಿಷೇಧ ಹೇರುವಂಥ ಪ್ರಯತ್ನವನ್ನು ಸರ್ಕಾರ ಏನು ಮಾಡಿದೆ, ಅದನ್ನು ಇಡೀ ಸಮಾಜ, ಅದೊಂದು ವೀರಶೈವ ಹಿಂದೂ ಅಥವಾ ವೀರಶೈವ ಲಿಂಗಾಯತ ಸಮುದಾಯ ಅಂತಲ್ಲದೆ ಇಡೀ ಹಿಂದೂ ಸಮಾಜ ಇದನ್ನು ಧಿಕ್ಕರಿಸುತ್ತೆ ಮತ್ತು ವಿರೋಧಿಸುತ್ತೆ. ಆದರೆ ವಿರೋಧವನ್ನು ಪ್ರಕಟಪಡಿಸೋದು ಹೇಗೆ? ನಮಗೆ ಸರ್ಕಾರದ ವಿರುದ್ಧ ಈಗ ವಿರೋಧವನ್ನು ಪ್ರಕಟಪಡಿಸಲಿಕ್ಕೆ ನಮ್ಮದೇ ಆಗಿರುವಂಥ ಪ್ರಜಾಪ್ರಭುತ್ವ ರೀತಿಯ ಮಾರ್ಗವನ್ನು ನಾವು ಬಳಸ್ತೀವಿ. ಒಬ್ಬ ಸ್ವಾಮೀಜಿಯವರಿಗೆ, ಒಬ್ಬ ಸಂತರಿಗೆ, ಅವರಿಗೆ ವಾಕ್ ಸ್ವಾತಂತ್ರ್ಯವನ್ನು ನಿಷೇಧ ಮಾಡಿ ಅವರಿಗೆ ಎಲ್ಲಿ ಬೇಕಿದ್ರೂ ಹೋಗಬಲ್ಲಂಥ ಒಂದು ಪ್ರಯಾಣದ ಸ್ವಾತಂತ್ರ್ಯವನ್ನು ಏನು ನಿಷೇಧ ಮಾಡಿದೆ, ಅದಕ್ಕೆ ನಾವು ಸರ್ಕಾರದ ವಿರುದ್ಧ ಒಂದು ತೀವ್ರಗತಿಯ ಹೋರಾಟವನ್ನು, ಆಂದೋಲನವನ್ನು ರೂಪಿಸಬೇಕು ಅಂತ ಹೊರಟಿದ್ದೀವಿ. ಮೊದಲನೇದಾಗಿ ಕರ್ನಾಟಕದ ಬಹುತೇಕ ಎಲ್ಲ ತಾಲೂಕುಗಳಲ್ಲೂ ಕೂಡ ನಾವು 5,000ಕ್ಕೂ ಹೆಚ್ಚು ಸಹಿಯನ್ನು ಸಂಗ್ರಹಿಸ್ತೀವಿ. 500ಕ್ಕೂ ಹೆಚ್ಚು ಜನ ಸೇರಿಕೊಂಡು ನಾವು ತಹಶೀಲ್ದಾರ್ನ ಭೇಟಿ ಮಾಡಿ ಅಲ್ಲಿ ಮನವಿ ಪತ್ರವನ್ನು ಕೊಟ್ಟು ಇದನ್ನ ವಿರೋಧಿಸ್ಲಿಕ್ಕಿದ್ದೀವಿ. ಅಷ್ಟೇ ಅಲ್ಲದೆ ಸರ್ಕಾರವೇ ಈ ನಿರ್ಣಯವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ಲಿಕ್ಕಿದ್ದೀವಿ. ಎರಡನೇದು, ವಾಸ್ತವವಾಗಿ ಮತ್ತು ಸರಿಯಾದ ದೃಷ್ಟಿಕೋನದಲ್ಲಿ ಹೇಳೋದಾದ್ರೆ, ಬಸವ ತತ್ವವನ್ನೇ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅತ್ಯಂತ ಸರಳವಾದ ಬದುಕನ್ನು ಬದುಕಿ ಎಲ್ಲರನ್ನೂ ಕೂಡ ಸಮಾನ ದೃಷ್ಟಿಯಿಂದ ಕಾಣ್ತಾ ಇರುವಂಥ, ನಿಜವಾಗಿರುವಂಥ ಬಸವ ತತ್ವದ ಫಾಲೋವರ್ ಅಂತ ಕರೆಸ್ಕೊಳ್ಳಲ್ಪಡುವಂಥ ಸ್ವಾಮೀಜಿಯವರು, ಕಾಡಸಿದ್ದೇಶ್ವರ ಸ್ವಾಮೀಜಿಯವರು, ಅದರ ಬಗ್ಗೆ ನಾನು ತುಂಬ ಹೇಳಬೇಕಾಗಿಲ್ಲ, ಅದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ. ಅವರ ಕುರಿತಂತೆ ಈಗ ನಡೆದಿರುವಂಥ ಈ ಪ್ರಯತ್ನ ಏನಿದೆ, ಅದು ಬರೀ ವೀರಶೈವ ಹಿಂದೂ ಸಮಾಜವನ್ನು ಒಡೆಯೋದಲ್ಲದೆ, ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋದಲ್ಲದೆ, ಒಟ್ಟಾರೆ ಹಿಂದೂ ಸಮಾಜವನ್ನು ಚೂರು ಚೂರು ಮಾಡುವಂಥ ಪ್ರಯತ್ನ ಇಲ್ಲಿ ಎದ್ದು ಕಾಣುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಏನು ಯೋಚನೆ ಮಾಡ್ತಿದ್ದೀವಿ ಅಂತಂದ್ರೆ, ಮನವಿ ಪತ್ರ ಕೊಡೋದಲ್ಲದೆ ಅದರ ಜೊತೆಗೆ ಎಲ್ಲ ತಾಲೂಕುಗಳಲ್ಲೂ ಜಿಲ್ಲಾಶಃ ನಾವು ಇದನ್ನ ವಿಸ್ತಾರವಾಗಿ ತೆಗೆದುಕೊಂಡು ನಾವು ಬಸವಾದಿ ಶರಣರ ಹಿಂದೂ ಸಮಾವೇಶಗಳನ್ನು ಎಲ್ಲ ಕಡೆ ಆಯೋಜನೆ ಮಾಡಲಿಕ್ಕಿದ್ದೀವಿ. ಇದು ಬರೀ ವೀರಶೈವ ಲಿಂಗಾಯತ ಸಮುದಾಯ ಅಷ್ಟೇ ಅಲ್ಲದೆ ಇದು ಎಲ್ಲ ಹಿಂದೂ ಸಮಾಜವು ಸೇರಿಕೊಂಡು ನಡೆಸಬೇಕಾಗಿರುವಂಥ ಒಂದು ಪ್ರಯತ್ನ ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಈ ದೃಷ್ಟಿಯಿಂದ ಇವತ್ತು ಸೇರಿರುವಂಥ ಎಲ್ಲರೂ ಕೂಡ ಒಂದು ಸ್ಪಷ್ಟವಾಗಿರುವ ನಿರ್ಣಯವನ್ನು ಮುಂದಿಟ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಇದನ್ನು ಯಾವತ್ತಿಂದ ನೀವು ಶುರು ಅಂತ ಕೇಳಿದರೆ, ಈ ಕ್ಷಣದಿಂದಲೇ ಶುರು. ಯಾರ್ಯಾರು ತಮ್ಮ ಊರಿಗೆ ಇವತ್ತು ಮರಳುತ್ತಾರೋ, ಇವತ್ತು ಲೇಟ್ ಆದರೆ ಇವತ್ತಾಗಲಿಕ್ಕಿಲ್ಲ, ಬಟ್ ನಾಳೆಯಿಂದಲೇ ಇದಕ್ಕೆ ಬೇಕಾಗಿರುವಂಥ ಎಲ್ಲ ತಯಾರಿ ಆರಂಭವಾಗುತ್ತೆ. ಬಬಲೇಶ್ವರದಲ್ಲಿ ಮೊದಲ ಹಿಂದೂ ಸಮಾವೇಶ, ಬಸವಾದಿ ಶರಣರ ಹಿಂದೂ ಸಮಾವೇಶ, ಮೊದಲ ಸಮಾವೇಶ ಬಿಜಾಪುರದಲ್ಲಿ ಆರಂಭವಾಗುತ್ತೆ. ಎಲ್ಲಿ ಎಲ್ಲ ಸಮಸ್ಯೆಗಳು ಆರಂಭವಾದವೋ ಅಲ್ಲಿಂದಲೇ ನಾವು ಈ ಸಮಾವೇಶವನ್ನು ಆರಂಭ ಮಾಡ್ತೀವಿ. ಮತ್ತು ಎಲ್ಲರ ಅಪೇಕ್ಷೆ ಇರೋದು ದಾವಣಗೆರೆಯಲ್ಲಿ ಇದರ ಸಮಾರೋಪ ಮಾಡಬೇಕು ಅಂತ ಆ ದೃಷ್ಟಿಯಿಂದ ನಾವು ಆಲೋಚನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ನಾವು ಇಂಟೆಲೆಕ್ಚುಯಲಿ ಈ ಬಸವಾದಿ ಚಿಂತನೆಗಳನ್ನು ತಲುಪಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಿಕ್ಕಿದ್ದೀವಿ. ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಿರುವ ಎಲ್ಲ ನಿರ್ಣಯಗಳಿಗೆ ಇವತ್ತು ಸೇರಿರುವಂಥ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಸಹಮತಿ ವ್ಯಕ್ತಪಡಿಸಿದ್ದಾರೆ. ನಾವೆಲ್ಲರೂ ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲಸ ಮಾಡಲಿಕ್ಕಿದ್ದೀವಿ. ಚಕ್ರವರ್ತಿ ಆದ್ಮೇಲೆ ಬಸವನಗೌಡ ಒಂದು 5 ನಿಮಿಷ ಮಾತಾಡ್ತಾರೆ. ಇವರು ಅಂತರಂಗ ಸುದ್ದಿ, ನಾನು ಬಹಿರಂಗ ಸುದ್ದಿ. ಎಲ್ಲಿಂದ ಶುರುವಾಯಿತೋ ಅಲ್ಲೇ ಮಾಡಬೇಕು ಅನ್ನುವಂಥ ಪ್ರಯತ್ನ.
ಸಹಜವಾಗಿ ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರು ಆ ಜಾಗದಲ್ಲಿ ಮಾತನಾಡಿದ್ದಾರೋ ಅಲ್ಲಿಯೇ ಉತ್ತರ ಕೊಟ್ಟು ಬರಬೇಕು. ಅಲ್ಲಿಯೇ ಉತ್ತರ ಕೊಟ್ಟು ಸಹಜವಾಗಿಯೇ ಎಲ್ಲರ ಅಪೇಕ್ಷೆ ಏನಿದೆ ಅಂತಂದರೆ ಎಲ್ಲಿ ನಾವು ಕಳ್ಕೊಂಡಿದ್ದೀವೋ ಅಲ್ಲೇ ಹುಡುಕಬೇಕು. ನಾವು ಎಲ್ಲೋ ಹುಡುಕ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ದೃಷ್ಟಿಯಿಂದ ಈ ದೃಷ್ಟಿಯಿಂದ ಪ್ರತಿಯೊಬ್ಬರ ಅಪೇಕ್ಷೆ ಏನಿದೆ ಅಂತಂದರೆ ಆ ಜಾಗದಿಂದಲೇ ಆರಂಭಿಸಬೇಕು. ಬಿಜಾಪುರದಲ್ಲಿ ಒಂದು ದೊಡ್ಡ ಸಮಾವೇಶ ಆಗಬೇಕು, ಅಲ್ಲಿಂದ ಮುಂದಕ್ಕೆ ಇದನ್ನು ರಾಜ್ಯಾದ್ಯಂತ ವಿಸ್ತರಿಸಬೇಕು ಅನ್ನೋ ಪ್ರಯತ್ನ. ನಾವು ಕಣೇರಿ ಶ್ರೀಗಳನ್ನು ರಾಜ್ಯದಲ್ಲಿ ನಡೆಯುವಂಥ ಎಲ್ಲ ಸಮಾವೇಶದಲ್ಲಿ ಪಾಲ್ಗೊಳಿಸುವಂತೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ. ಅವರು ಎಲ್ಲ ಕಡೆಗಳಲ್ಲೂ ಬರಬೇಕು, ಈ ವಿಚಾರವನ್ನು ತೆಗೆದುಕೋಬೇಕು. ಆದರೆ ಎಲ್ಲಿವರೆಗೂ ನಾವು ಪ್ರಜಾಪ್ರಭುತ್ವವನ್ನು ಮೀರುವವರಲ್ಲ, ಸಂವಿಧಾನವನ್ನು ಮೀರಿ ನಡೆಯುವಂಥವರಲ್ಲ. ಹೀಗಾಗಿ ಅಕಸ್ಮಾತ್ ಅದಕ್ಕೇನಾದರೂ ನಿಷೇಧ ಅಂತಿದ್ರೆ ಸರ್ಕಾರದ ಕಡೆಯಿಂದ ಅದರಲ್ಲಿ ಕೋರ್ಟ್ನಿಂದ ಅದನ್ನು ವೆಕೇಟ್ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಬರ್ತೀವಿ. ಆದರೆ ಅಲ್ಲಿವರೆಗೂ ನಿಷೇಧ ಇದ್ದರೆ ಅವರು ಅದನ್ನು ಬಿಟ್ಟು ಉಳಿದ ಎಲ್ಲ ಕಡೆಗಳಲ್ಲೂ ಬರ್ತಾರೆ. ಸರ್ಕಾರ ಎಲ್ಲ ಕಡೆಗಳಲ್ಲೂ ಅವರನ್ನು ನಿಷೇಧ ಹೇರುತ್ತೆ ಅಂತಾದರೆ ಅದಕ್ಕೆ ಹಿಂದೂ ಸಮಾಜ ಸರಿಯಾದ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅಂತ ಎಚ್ಚರಿಕೆ ಕೊಡಬೇಕು ಅಂತ. ಸ್ವಾಮೀಜಿಗಳ ವಿರುದ್ಧ ಅವಾಚ್ಯ ಶಬ್ದವನ್ನ ಕಣೇರಿ ಶ್ರೀಗಳು ಬಳಸಿದ್ರು. ಅದಕ್ಕೆ ತಾವು ಯಾರು ಕೂಡ ವಿಷಾದವನ್ನ ವ್ಯಕ್ತಪಡಿಸಲಿಲ್ಲ, ಅದನ್ನ ಯಾರು ಕೂಡ ಹೇಳಲೇ ಇಲ್ಲ. ಒಂದು ನಾನು ಹೇಳ್ತೀನಿ, ಸರಿಯಾಗಿದೆ ಹೇಳ್ತೀನಿ. ಒಂದು ನಿಮಿಷ ನಿಮ್ಮ ಪ್ರಶ್ನೆ ನನಗೆ ಅರ್ಥ ಆಯಿತು. ನೀವು ಪ್ರಶ್ನೆ ಕೇಳಿದಿರಿ. ಈಗ ಸುಮ್ಮನೆ ಆಲೋಚನೆ ಮಾಡಿ, ಯಾರೋ ಒಬ್ಬ ಸ್ವಾಮಿಗಳು, ನಾನು ನಿಮ್ಮ ಜೊತೆ ಆ ವಿಡಿಯೋಗಳನ್ನು ಹಂಚ್ಕೊಳ್ತೀನಿ, ಒಬ್ಬ ಸ್ವಾಮೀಜಿಯವರು ಹೇಳ್ತಾರೆ ಅತ್ಯಂತ ಕೆಟ್ಟ ಪದವನ್ನು ಶಿವನ ಕುರಿತಂತೆ ಬಳಸ್ತಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಸಂಗತಿ ಅಲ್ಲ. ಸ್ನಾನಕ್ಕೆ ಅಂತ ಪಾರ್ವತಿ ಹೋಗಬೇಕಾದ್ರೆ ಒಬ್ಬ ಮಗುವನ್ನು ನಿಲ್ಲಿಸ್ತಾಳೆ, ಗಿಡ್ಡ ವೀರಭದ್ರನನ್ನು ಕರ್ಕೊಂಡು ಬರ್ತಾನೆ, ಆ ಶಿವ ಎಂಥವನು ಅನ್ನೋ ಪದವನ್ನು ಬಳಸ್ತಾರೆ ಒಬ್ಬ ಸ್ವಾಮೀಜಿ. ಇನ್ನೊಬ್ಬರು ಹೇಳ್ತಾರೆ ನೀವು ದೇವರ ಕೋಣೆಯಲ್ಲಿ ದೇವರನ್ನು ಪೂಜಿಸ್ತಾ ಇಲ್ಲ, ಅದೊಂದು ಮ್ಯೂಸಿಯಂ ಅಂತ ಕರೀತಾರೆ. ಮತ್ತೊಬ್ಬ ಸ್ವಾಮೀಜಿ ಅತ್ಯಂತ ಅವಾಚ್ಯ ಶಬ್ದಗಳಲ್ಲಿ ಹಿಂದೂ ದೇವದೇವಿಯರನ್ನು ನಿಂದಿಸ್ತಾರೆ. ನಾವು ಪೂಜಿಸುವಂಥ ದೇವರನ್ನ ಹೀಗೆ ನಿಂದಿಸುವಂಥ ಒಬ್ಬ ಸ್ವಾಮೀಜಿಗಳ ಬಗ್ಗೆ ನಾವು ಯಾವತ್ತೂ ಈ ಪ್ರಶ್ನೆ ಕೇಳಲೇ ಇಲ್ಲ. ಆದರೆ ಅವರುಗಳನ್ನೇ ಆದರೆ ಸಹಜವಾದ ಆಕ್ರೋಶ. ನಾನು ಹೇಳ್ತೀನಲ್ಲ, ಈಗ ನಾನು ಹೇಳ್ತಿದ್ದೀನಲ್ಲ ಈಗ ನಾ ಹೇಳೋದನ್ನ ಕೇಳ್ತೀನಲ್ಲ ನೀವು. ನಾನು ಹೇಳ್ತೀನಲ್ಲ ಈಗ ಕೇಳ್ರಪ್ಪ, ಈಗ ಆ ಸ್ವಾಮೀಜಿಗಳು ಅಷ್ಟು ಮಾತನಾಡುವಾಗ ಆಕ್ರೋಶ ನನಗೂ ಇತ್ತು. ಆದರೆ ನಾನು ಮಾತನಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ ಅಂತಂದ್ರೆ ಕಾವಿಧಾರಿಗಳು, ಸನ್ಯಾಸಿಗಳು, ಅವ್ರ ವಿರುದ್ಧ ನಾನು ಹೆಂಗೆ ಮಾತಾಡಲಿ? ನಾನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಾವು ಸುಮ್ಮನೆ ಕೂತಿದ್ವಿ. ಆದರೆ ಈಗ ಯಾರ್ಯಾರು ಹಿಂದೂ ಸಮಾಜವನ್ನ ನೀವು ಪ್ರಶ್ನೆಗೆ ಉತ್ತರ ಕೊಡುವಾಗ ಸುಮ್ಮನಿರಬೇಕು. ನೀವಿಲ್ಲದೆ ಹೋದ್ರೆ ಒಂದು ನಿಮಿಷ ಗೌಡ್ರೆ, ನೀವು ಪ್ರಶ್ನೆ ಕೇಳಿದ ನಂತರ ನಾನು ಉತ್ತರ ಕೊಡೋದು ನೀವು ಕೇಳಿಸ್ಕೊಳ್ಳಿಲ್ಲ ಅಂತಂದ್ರೆ ನೀವೇ ಕಣೇರಿ ಶ್ರೀಗಳಿಗಿಂತ ಕೆಟ್ಟದಾಗ ಮಾತಾಡ್ತಿದ್ದೀರಾ ಅಂತ ಅರ್ಥ. ಅಲ್ಲ, ನಾನು ಕೇಳೋದು ಕೇಳಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಕೇಳಿಸ್ಕೊಳ್ಬೇಕು. ನೀವು ಕೇಳಿಸ್ಕೊಳ್ಳೋ ವ್ಯವಧಾನ ತೋರಿಸ್ತಿಲ್ಲ. ಈ ಪ್ರಶ್ನೆ ಏನಂತಂದ್ರೆ ಆ ಸ್ವಾಮೀಜಿಗಳು ಹಾಗೆ ಮಾತನಾಡುವಾಗ ಯಾವ ಆಕ್ರೋಶ ಉಂಟಾಗುತ್ತೋ ಅದು ಆಕ್ರೋಶ ನನಗೂ ಆಗಿತ್ತು. ಆದರೆ ನನಗೆ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಕಾವಿಧಾರಿಗಳಾಗಿದ್ದಾರೆ. ಅವರು ಕಾವಿ ಹಾಕದೆ ಬೇರೆ ಬಟ್ಟೆ ಉಟ್ಕೊಂಡು ಅದನ್ನು ಮಾತನಾಡಿದಿದ್ರೆ ನಾನೇ ಉತ್ತರ ಕೊಡ್ತಿದ್ದೆ. ಸರಿ, ಈಗ ಅದಕ್ಕೆ ಉತ್ತರ ಕೊಡಬಲ್ಲಂಥವ್ರು ಯಾರಾದರೂ ಇದ್ದಾರೆ ಅಂತಂದ್ರೆ ಕಣೇರಿ ಶ್ರೀಗಳು ತುಂಬಾ ಕಾದು ಕೊನೆಗೊಂದು ಮಾತು ಹೇಳಿದ್ದಾರೆ. ಆ ಮಾತನ್ನು ಹೇಳುವಾಗ ಆ ಮಾತಿನ ಭರದಲ್ಲಿ ಅವರು ಏನು ಹೇಳಿದ್ದಾರೋ ಅದು ಸಹಜವಾದ ಆಕ್ರೋಶವಾಗಿ ಹೊರಹೊಮ್ಮಿದೆ. ಆ ಸಹಜವಾದ ಆಕ್ರೋಶದ ಒಂದು ಪಾರ್ಟನ್ನು ನಾನು ಸಹಜವಾಗಿ ಅದನ್ನು ಎಕ್ಸೆಪ್ಟ್ ಮಾಡ್ತೀನಿ. ಅವ್ರು ಯಾರ್ಯಾರು ಹಿಂಗೆ ಮಾತನಾಡಿದ್ದಾರೋ ಆ ಸ್ವಾಮೀಜಿಗಳ ಕುರಿತಂತೆ ಹಿಂಗೆ ಹೇಳ್ತಾರೆ. ಹೀಗಾಗಿ ಅದು ಸಹಜವಾದ ಒಂದು ಸಾತ್ವಿಕವಾದ ಆಕ್ರೋಶ ಅವರ ಬಾಯಿಂದ ಹೊರಗೆ ಬಂದಿದೆ. ಹೀಗಾಗಿ ಆ ಪ್ರಶ್ನೆಯನ್ನು ಪಕ್ಕಕ್ಕಿಡಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಅವರು ಮಾತನಾಡಿರುವಂಥ ಅನೇಕ ಸಂಗತಿಗಳ ಕುರಿತಂತೆ ನೀವಿಟ್ಕೊಂಡು ಒಂದು ಪದಕ್ಕೋಸ್ಕರ ಒಬ್ಬ ವ್ಯಕ್ತಿಯನ್ನ ನೀವು ಒಂದು ಜಿಲ್ಲೆಗೆ ನಿಷೇಧ ಮಾಡ್ತೀರಾ ಅಂತಂದ್ರೆ ಸರ್ಕಾರದ ಮನಮಾನಿ ಅಂತದ್ದು. ಒಬ್ಬ ವ್ಯಕ್ತಿ ಒಂದು ಪದಕ್ಕೋಸ್ಕರ ಜಿಲ್ಲೆಗೆ ನಿಷೇಧ ಮಾಡಬೇಕು ಅಂತಂದ್ರೆ ಸರ್ಕಾರದಲ್ಲಿ ಯಾರ್ಯಾರು ಏನೇನು ಮಾತನಾಡ್ತಿದ್ದಾರೆ, ಒಂದೊಂದು ಸಮುದಾಯದ ಬಗ್ಗೆ ಏನೇನು ಮಾತನಾಡಿದ್ದಾರೆ ಅಂಥವ್ರಿಗೆ ಏನು ಮಾಡಬೇಕು? ಸೊ ಈ ಸರ್ಕಾರಕ್ಕೆ ಒಂದು ಸುಲಭವಾದ ಅಸ್ತ್ರ ಏನು ಅಂತಂದ್ರೆ ಈ ಹಿಂದೂ ಸಂತರನ್ನ, ಹಿಂದೂ ಹೋರಾಟಗಾರರನ್ನ ಜಿಲ್ಲೆಗೆ ನಿಷೇಧ ಮಾಡಿ, ಅವರನ್ನ ಕಾರ್ಯಕ್ರಮಕ್ಕೆ ನಿಷೇಧ ಮಾಡಿ ಅಂತ ಹೇಳೋದು ಸರ್ಕಾರಕ್ಕೆ ಒಂದು ರೂಢಿಯಾಗಿರೋದ್ರಿಂದ ಈ ಸರ್ಕಾರಕ್ಕೆ ಒಂದು ಸರಿಯಾಗಿರುವಂಥ ಪ್ರತಿರೋಧವನ್ನ ಸಮಾಜ ಕೊಡುತ್ತೆ. ನಾವೇನು ಯಾರನ್ನೂ ಕರ್ಕೊಂಬಂದು ಎಳ್ಕೊಂಬಂದು ನಿಲ್ಸೋದಿಲ್ವಲ್ಲ. ಈ ವಿಚಾರವನ್ನು ಸಮಾಜದ ಮುಂದೆ ಇಡ್ತೀವಿ. ಯಾವ ಸಮಾಜದ ಜನ ಮುಂದಕ್ಕೆ ಬಂದು ಇದಕ್ಕೆ ನಾವು ಹೋರಾಟಕ್ಕೆ ತೆಗೆದುಕೊಳ್ತೀವಿ ಅಂತ ಅವರನ್ನೇ ಕರ್ಕೊಳ್ತೀವಿ. ಹೀಗಾಗಿ ಸಮಾಜದ ಮುಂದೆ ಇಡೋಣ. ನಾನು ನೀವು ಯಾಕೆ ಡಿಸೈಡ್ ಮಾಡೋದು? ಈ ವಿಚಾರ ಹೀಗೆ ಹೇಳಿದ್ದು ಅವ್ರು ಹೇಳಿದ್ದು ಸರಿನಾ, ಅದಕ್ಕೆ ಈ ಪ್ರತಿಕ್ರಿಯೆ ಓಕೆನಾ ಅಂತ ಸಮಾಜವನ್ನು ಮುಂದಿರೋಣ. ಆ ಸಮಾಜಕ್ಕೆ ಬೇಕಾಗಿರುವಂಥ ಸಂಗತಿಯನ್ನು ಸಮಾಜ ನಿಶ್ಚಯ ಮಾಡಲಿ. ಆಗ ಸಮಾಜ ಬರುತ್ತಲ್ಲ, ಯಾರೂ ಏನು ಎಳ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ.
ಹೌದು. ಸರ್, ಇವಾಗ ಕಲ್ಯಾಣ ಶ್ರೀಗಳು ಬರೀ ವೇದಿಕೆಯಲ್ಲಿ ಅವಾಚ್ಯ ಶಬ್ದಗಳನ್ನು ಉಪಯೋಗಿಸಿಲ್ಲ. ಅವರು ಬಸವ ತತ್ವಗಳಲ್ಲಿ ಯಾವುದೇ ಮಠ ಮಾನ್ಯಗಳು ನಡೀತಾ. बबलेश्वर येथे पहिली सभा आयोजित केली जाणार आहे. जिथून ही हालचाल सुरू झाली तिथूनच आमचा संघर्ष सुरू होणार असे म्हणत त्यांनी अप्रत्यक्षपणे मंत्री एम बी पाटील यांच्यावर टीका केली. विनोद कोलकार, KMM मराठी, बेळगाव.